3, 6, 9 ಡ್ಯಾಶ್ ಡ್ಯಾಶ್ 12 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತದೆ. 12ನೇ ಪದ ಯಾವುದು ಅಂತ ಕೇಳಿಲ್ಲ, 12 ಪದಗಳ ಮೊತ್ತವನ್ನು ಕಂಡುಹಿಡಿ ಅಂತಾರೆ. ಅಂದ್ರೆ ಇದೇ ಥರನಾಗಿ ಬರ್ಕೋತ ಹೋದೆವು. ಇದು 1ನೇ ಪದ, 2ನೇ ಪದ, 3ನೇ ಪದ, 4ನೇ ಪದ, 5ನೇ ಪದ, 6ನೇ ಪದ, 7ನೇ ಪದ, ಹಿಂಗೆ ನಾವು 12 ಪದಗಳನ್ನು ಬರೆದಾಗ ಒಂದಕ್ಕೊಂದು ಕೂಡಿಸಿದಾಗ ಎಷ್ಟು ಉತ್ತರ ಬರ್ತದ ಅಂತ ಕೇಳಿದಾಗ ಇದು ವಿಚಾರ. ನೀವೇನು ಮಾಡಿರಿ, 12ನೇ ಪದ ಯಾವುದು ಅಂತ ಕಂಡುಹಿಡಿದಿರಿ. 12ನೇ ಪದ ಯಾವುದು ಅಂತ ಕಂಡುಹಿಡಿಯುವಂಥದ್ದು ವಿಚಾರನೇ ಬೇರೆ, 12 ಪದಗಳ ಮೊತ್ತವನ್ನು ಕಂಡುಹಿಡಿಯುವಂಥ ವಿಚಾರ ಬೇರೆ. ಇಲ್ಲಿ 12 ಪದಗಳ ಮೊತ್ತವನ್ನು ಕಂಡುಹಿಡಿ ಅನ್ಬೇಕಾಗಿತ್ತು ಅಂದರೆ ನಾವೇನು ಮಾಡಬೇಕಿಲ್ಲಿ, SN = n/2 ಇಂಟು 2a ಪ್ಲಸ್ n-1 ಇಂಟು d ಈ ಸೂತ್ರವನ್ನು ಅಪ್ಲೈ ಮಾಡಬೇಕು. ಈ ಸೂತ್ರದಲ್ಲಿ ಏನದ, n, a ಮತ್ತು d ಇವುಗಳ ಬೆಲೆಯನ್ನು ಬೇಕು ನಮಗೆ. n ಅಂದರೆ ಎಷ್ಟಾಯ್ತು ಇಲ್ಲಿ, n = 12 ಪದಗಳಂತಾರೆ, 12 ಪದಗಳಾಯಿತು. ಆಮೇಲೆ ಎ ಅಂದರೆ ಎಷ್ಟು, 3 ಮೊದಲನೇ ಪದ. ಡಿ ಅಂದ್ರೇನು, ಸಾಮಾನ್ಯ ವ್ಯತ್ಯಾಸ ಅಂದ್ರೆ 6 - 3 = ಎಷ್ಟಾಯಿತು, 3 ಆಯಿತು. ಈ ಬೆಲೆಗಳನ್ನು ಈ ಸೂತ್ರಕ್ಕೆ ಆದೇಶ ಮಾಡಬೇಕು ಅಂದಾಗ n ಅಂದರೆ ಎಷ್ಟು, 12 ಪದಗಳ ಮೊತ್ತ ಅಂದ್ರೆ 12/2 ಇಂಟು 2 ಇಂಟು a ಅಂದ್ರೆ 3 ಪ್ಲಸ್ n ಅಂದ್ರೆ 12 - 1 d ಅಂದ್ರೆ 3. ಹನ್ನೆರಡು ಪದಗಳ ಮೊತ್ತ ಅಂದಾಗ 2 1 2 6 ಅಂದ್ರೆ 6 ಇಷ್ಟ ಆಯ್ತದು. ಇಲ್ಲಿ ಛೇದ ಹೋಗ್ತದ, ಹೊಡೆದಿನಿ ನಾನು. 2 3 6 ಪ್ಲಸ್ 12ರಲ್ಲಿ 1 ಕಳೆದಾಗ 11 ಇಂಟು 3 ಆಯಿತು. 12 ಪದಗಳ ಮೊತ್ತ ಎಷ್ಟಾಗ್ತದಂದ್ರೆ 6 ಇಂಟು 6 ಪ್ಲಸ್ 11 3 33. 12 ಪದಗಳ ಮೊತ್ತ ಅಂದ್ರೆ 6 ಇಂಟು 33 1 6 ಎಷ್ಟು 39. 39 ಇಂಟು 6 12 ಪದಗಳ ಮೊತ್ತ ಎಷ್ಟಾಗ್ತದೆ, 39 ಇಂಟು 6 ಮಾಡಿದಾಗ ಎಷ್ಟಾಗ್ತದೆ, 234 ಆಗ್ತದೆ. ಇದು ಒಂದು ನಮ್ಮದು ಅವ್ರಿಗೆ ಕೇಳಿದಂಥ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಂಗಾಯಿತು. ನೀವೇನು ಮಾಡ್ತೀರಿ, ಕೆಲವೊಬ್ರು ಒಳಗೆ 12ನೇ ಪದ ಯಾವುದು ಅಂತ ಕಂಡುಹಿಡಿತೀರಿ. ಅಲ್ಲ, 12ನೇ ಪದ ಯಾವುದು ಅಂತ ಕೇಳಿದಾಗ ಹೆಂಗೆ ಲೆಕ್ಕ ಮಾಡಬೇಕು ಅದು ಒಂದು ತೋರಿಸ್ತೀನಿ ನೋಡಿರಿ. ಇದು ಇಲ್ಲಿ ಮುಗೀತು. ಇದೇ ಲೆಕ್ಕವನ್ನು 12ನೇ ಪದ ಯಾವುದು, 12ನೇ ಪದ =? ಅಂತ ಕೇಳಿದ್ರು ಅಂದ್ರೆ ಇಷ್ಟೇ ಕೊಟ್ಟು 12ನೇ ಪದ ಯಾವುದು ಅಂತ ಕೇಳಿದಾಗ, 12 ಪದಗಳ ಮೊತ್ತ ಇದ್ದಲ್ಲಿ 12ನೇ ಪದ ಯಾವುದು ಅಂತ ಕೇಳಿದಾಗ ಅಥವಾ ಎಷ್ಟು ಅಂತ ಕೇಳಿದಾಗ ಆವಾಗ ಸೂತ್ರವನ್ನು ಯಾವಾಗ ಹಾಕಬೇಕು ನಾವು, an = a ಪ್ಲಸ್ n-1 ಇಂಟು d ಅಂತ ಹಾಕಬೇಕು. ಅಂದ್ರೆ 12ನೇ ಪದ = a ಅಂದರೆ ಎಷ್ಟು, 3 ಪ್ಲಸ್ n ಅಂದರೆ ಎಷ್ಟು, 12 ಆಗ್ತದ. 12 - 1 ಇಂಟು 3 ಸಾಮಾನ್ಯ ವ್ಯತ್ಯಾಸ 3 ಅದ. 12ನೇ ಪದ = 3 ಪ್ಲಸ್ 11 ಇಂಟು 3. 12ನೇ ಪದ = 3 ಪ್ಲಸ್ 11 3 33. 12ನೇ ಪದ = 33 1 3 36. 12ನೇ ಪದ 36. ಇದೇ ರೀತಿ ಕಂಟಿನ್ಯೂ ಬರ್ಕೋತ ಹೋದೇವಂದ್ರೆ 36 ಬಂತಲ್ಲ, ಅದು 12ನೇ ಪದ ಆಗಿರ್ತದೆ. ನಾವು ಇದನ್ನು ಕೇಳಿಲ್ಲ ಅವರು. ಇಲ್ಲಿ ಕೆಲವೊಬ್ರು ಏನು ಮಾಡ್ಯಾರ ವಿದ್ಯಾರ್ಥಿಗಳು, ಈ ಸೂತ್ರ ಹಾಕಿ ಬಿಡಿಸ್ಯಾರ. 36ನೇ ಪದ 12ನೇ ಪದವು 36 ಆಗಿದೆ ಅಂತ ಬರಿಬೇಕಿಲ್ಲಿ.
ಆದರೆ ಪ್ರಶ್ನೆ ಏನು ಹೇಳ್ತದ 12 ಪದಗಳ ಮೊತ್ತವನ್ನು ಕಂಡುಹಿಡಿ ಅಂತಾರೆ. ಹೀಗಾಗಿ ನಾವು ಈ ಥರನಾಗಿ ಬಿಡಿಸ್ಬೇಕು. ಇದು ಭಾಳ ಇಂಪಾರ್ಟೆಂಟ್, ಕನ್ಫ್ಯೂಸ್ ಮಾಡ್ಕೋಬಾರ್ದು. ಅರ್ಥ ಆಯ್ತಾ ಹೇಳಿದ್ದು? ದ್ಯಾಟ್ಸ್ ಆಲ್.